ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಶ್ರೀರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮೈಸೂರಿನ ವಿದ್ಯಾನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರಾದ ಓಂಕಾರ ಮಹೇಶ್ ಅವರು ತಮ್ಮ ಕುಟುಂಬದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪೋತ್ಸವ ಹಾಗೂ ಪ್ರಸಾದ ವಿನಿಯೋಗ ಮಾಡುವುದರ ಮೂಲಕ ವಿಶೇಷವಾಗಿ ಆಚರಣೆ ಮಾಡಿದರು. ಹರಿ ಓಂ. ಇಂದು ಏನು ನಾವು ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗ್ತು, ಇದರ ಹಿಂದೆ 500 ವರ್ಷದ ಹೋರಾಟ ಇದೆ. ಇದು ಏನಂತಂದರೆ ಇದು ಸತ್ಯದ ಒಂದು ಜಯ. ಏನಂದರೆ ಇಲ್ಲಿ ಯಾರಿಗೂ ನೋವುಂಟು ಆಗೋದಿಲ್ಲ. ಇಲ್ಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ಗಳಿಗೆ ಯಾರಿಗೂ ನೋವುಂಟು ಆಗೋಲ್ಲ. ಏಕೆಂದರೆ ರಾಮ ಜನಿಸಿದಂಥ ಸ್ಥಳದಲ್ಲಿ ಮತ್ತೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ. ಇದೊಂದು ಎಲ್ಲರೂ ದೇಶವಾಸಿಗಳು ಪ್ರತಿಯೊಬ್ಬರು ಇಲ್ಲಿ ಧರ್ಮದ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಖುಷಿ ಪಡುವಂಥ ವಿಚಾರ. ಇಂದು ಏನಂದರೆ ಇಡೀ ದೇಶವೇ ರಾಮರ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗ್ತಾಯಿದೆ. ಈ ಕಾರ್ಯವನ್ನು ಅದ್ಧೂರಿಯಾಗಿ ಸಂತೋಷದಿಂದ ಆನಂದ ಪಡ್ತಾ ಇದ್ದಾರೆ ಇಡೀ ದೇಶದ ಜನತೆ. ಯಾಕಂದರೆ ಇದು 500 ವರ್ಷದ ಹೋರಾಟ. ಅಂದರೆ ಯಾರು ಪರಕೀಯರು ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಅದರಿಂದ ಆಗಿದ್ದಂಥ ನಮ್ಮ ಧರ್ಮದ ಮೂಲ ಏನಂದರೆ ರಾಮರು ಅಂದರೆ ಆದರ್ಶ ಅಂದರೆ ಪುರುಷರು ಎಲ್ಲರಿಗಿಂತ ಒಂದು ಉತ್ತಮವಾಗಿರುವಂಥ ಒಂದು ಗುಣವಂತ ಹುಟ್ಟಿರೋ ಅವ್ರು ನಮ್ಗೆ ಆದರ್ಶ. ಅವ್ರನ್ನ ನಾವು ಫಾಲೋ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಅವ್ರನ್ನ ಫಾಲೋ ಮಾಡಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ, ರಾಷ್ಟ್ರವು ಸುಭಿಕ್ಷವಾಗಿರುತ್ತೆ ಹಾಗೂ ಪ್ರಪಂಚವು ಸುಭಿಕ್ಷವಾಗಿರುತ್ತೆ. ಇಂದು ಏನು ಎಲ್ಲ ದೇಶದಾದ್ಯಂತ ಇವತ್ತು ಅಯೋಧ್ಯೆ ರಾಮ ಮಂದಿರದ ಸಂಭ್ರಮಾಚರಣೆ ಪ್ರತಿ ನಗರ ಹಳ್ಳಿ ಪ್ರತಿ ಜಾಗದಲ್ಲೂ ನಡೀತಾ ಇದೆ. ಈ ನಮ್ಮ ಮೈಸೂರಿನ 37ನೇ ವಾರ್ಡ್ನ ಆದ ವಿದ್ಯಾನಗರದಲ್ಲೂ ಸಹ ಅದೇ ರೀತಿ ಅದ್ಧೂರಿಯಾಗಿ ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರು ಖುಷಿಯಿಂದ ಹಬ್ಬದ ರೀತಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಹಬ್ಬವೇ. ಯಾಕಂದರೆ ಸತ್ಯಕ್ಕೆ ಜಯ ಆಗಿರೋಂಥ ಒಂದು ವಿಚಾರ ಆಗಿದೆ. ಅದಕ್ಕೋಸ್ಕರ ಇದು ಹಬ್ಬವೇ ಆಗಿದೆ. ಪ್ರತಿಯೊಬ್ಬರೂ ಖುಷಿಯಾಗಿ ಇದು ದೀಪೋತ್ಸವ ಆಗ್ತು. ಮಧ್ಯಾಹ್ನ ಏನು ಅಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಆ ಸಂದರ್ಭದಲ್ಲಿ ಪಾನಕ ಮಜ್ಜಿಗೆ ಅಂದರೆ ಬಿಸಿಲು ನೀಗಲಿ, ಎಲ್ಲರಿಗೂ ತಂಪಾಗಲಿ, ಎಲ್ಲರೂ ಆತ್ಮವು ಶಾಂತಿಯಿಂದ ಇರಲಿ ಅಂತ ಮಧ್ಯಾಹ್ನ ಪಾನಕ ಮಜ್ಜಿಗೆ ಕೋಸಂಬರಿ ಹಂಚಲಾಯಿತು. ಇಂದು ಈ ರಾಮರ ಏನು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅದಕ್ಕೆ ಖುಷಿ ವಿಚಾರ. ಅದರಿಂದ ಸಿಹಿಯಾದ ಪಾಯಸ ಹಾಗೂ ಹಲವು ಪ್ರಸಾದಗಳನ್ನು ವಿನಿಯೋಗ ಮಾಡ್ತಾಯಿತ್ತು ಹಾಗೂ ಅದ್ಧೂರಿಯಾಗಿ ಒಂದು ಪೂಜಾ ಕಾರ್ಯಕ್ರಮ ಆಯಿತು. ನಡೆಸ್ಕೊಟ್ಟಂತಹ ಈ ನಮ್ಮ ದೇವಾಲಯದ ಮಂಜುನಾಥ್ ಭಟ್ರಿಗೂ ಹಾಗೂ ಸಮಸ್ತ ವಿದ್ಯಾನಗರದ ನಿವಾಸಿಗಳಿಗೂ ಎಲ್ಲ ಈ ಸಹಕರಿಸಿದಂಥ ಶ್ರೀರಾಮ ಬಂಟ ಯುವ ಬಳಗ ಸದಸ್ಯರಿಗೂ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದವರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಪೂರ್ವಕ ಧನ್ಯವಾದನ ಹೇಳ್ತೇನೆ. ನನ್ನ ಹೆಸರು ಮಹೇಶ್ ಅಂತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.